ಸರಿ ಹೇಳೋದನ್ನ ಗಮನ ಇಟ್ಟು ಕೇಳಬೇಕು, ಗೊತ್ತಾಯ್ತಾ? ಉರಿದು ಬೂದಿ ಆಗುವಂತಹ ವಸ್ತುಗಳು ಯಾವ ಕ್ಲಾಸ್ ಫೈರು? ಎ ಕ್ಲಾಸ್ ಫೈರ್. ವೆರಿ ಗುಡ್. ಇವಾಗ ಇಲ್ಲಿ ಕಟ್ಟಿಗೆ ಇದೆ, ಇದು ಉರಿದು ಬೂದಿ ಆಗುವಂತಹ ವಸ್ತು. ಇವಾಗ ನೀವು ರಸ್ತೆ ಬದಿನಲ್ಲಿ ಹೋಗ್ತಾ ಇರ್ತೀರಿ, ಅಲ್ಲಿ ಹುಲ್ಲು ಅಥವಾ ಸಣ್ಣ ಪುಟ್ಟ ಗಿಡಗಳು ಒಣಗಿರ್ತವೆ. ಯಾರೋ ಹೋಗೋರು ಬೀಡಿ ಸಿಗರೇಟ್ ಹಚ್ಚಿ ಇಟ್ಟರು, ಅದು ಬೆಂಕಿ ಆಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉರಿತಾ ಇರ್ತದೆ. ಆಯ್ತಾ? ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಬೈಕಲ್ಲಿ ಹೋಗ್ತಾ ಇರ್ತೀರಿ, ನೋಡ್ತೀರಿ, ಅದು ಜಸ್ಟ್ ಇಷ್ಟು ಮಾತ್ರ ಬೆಂಕಿ ಆಗಿರುತ್ತೆ. ಏನು ಮಾಡ್ತೀರಿ ಆಗ ನೀವು? ಮುಂದಕ್ಕೆ ಹೊರಟಾಗ್ತೀವಿ. ನೋಡ್ದಾ? ಹಂಗೆ ಹೋದ್ರೆ ಅದು ನಮ್ಮ ಬೇಜವಾಬ್ದಾರಿತನ. ನಾವು ಹಂಗೆ ಮಾಡಬಾರ್ದು. ಈಗ ನಮ್ಮ ಸ್ಪಾಟಲ್ಲಿ ನೀರಿರಲ್ಲ, ಹಾಕಕ್ಕೆ ನೀರಿರಲ್ಲ. ಅಟ್ಲೀಸ್ಟು ಮಣ್ಣು ಮರಳು ಸಿಕ್ಕಿದ್ರೆ ಹಾಕಿ ಹಾಸ್ಬೋದು. ಮಣ್ಣು ಮರಳು ಸಿಗಲ್ಲ ಅಂದ್ಕೊಳ್ಳಿ, ಆವಾಗ ಏನು ಮಾಡ್ತೀರಿ? ರಸ್ತೆ ಬದಿಯಲ್ಲಿ ಮರಗಳಿರ್ತಾವಲ್ವಾ, ಒಂದು ಬ್ರಾಂಚಸ್ನ ಕಿತ್ಕೋತೀರಿ, ಅದನ್ನು ಬೀಟ್ ಮಾಡಿ ಬೆಂಕಿನ ಆರಿಸುವಂತಹ ವಿಧಾನ. ಈಗ ಬೊಮ್ಮಲ್ಲಿ ನೀನು ಉದ್ದಕ್ಕಿದೆಯಲ್ಲ, ಇವಾಗ ಇಲ್ಲಿ ರಸ್ತೆ ಬದಿಯಲ್ಲಿ ಬೆಂಕಿ ಆಗಿದೆ, ಅಲ್ಲಿ ನೀನು ಮರದಲ್ಲಿ ಒಂದು ಕೊಂಬೆ ಕಿತ್ಕೊತೀವಿ, ಇದನ್ನ ಬಡ್ದು ಆರಿಸು. ಹೊಡಿಯೋ ಜೋರಾಗಿ, ಬೆಂಕಿ ಆರ್ತದೆ ಅಂತ ಎಲ್ಲರೂ ಗೊತ್ತಲ್ಲ, ಜೋರ ಹೊಡಿಬೇಕಮ್ಮ. ಹೊಡಿತಾ ಇರ್ಬೇಕು. ಇವಾಗ ಏನಕ್ಕೆ ಬೆಂಕಿ ಆಗ್ತಾ ಇದ್ದು? ಬೆಂಕಿ ಆರ್ತೋ ಯಾಕಾಗ್ತದೋ? ಏನ್ ಕಟ್ಟಾಯ್ತು ಅಲ್ಲಿ? ಆಕ್ಸಿಜನ್ ಸಿಗ್ಲಿಲ್ಲ ಅದಕ್ಕೆ, ಹಾಗಾಗಿ ಅದು ಬೆಂಕಿ ಆಫ್ ಆಯ್ತು. ನೀರಿದ್ರೆ ನೀರು ಹಾಕ್ತೀವಿ, ಎಲ್ಲ ಗೊತ್ತಾನೆ. ಮಣ್ಣು ಮರಳು ಹಾಕಿ ಬೆಂಕಿ ಆಗ್ತದೆ. ಇದು ಬೀಟಿಂಗ್ ಮೆಥಡು. ಇದು ನಾವು ಅರಣ್ಯ ಬೆಂಕಿಗಳು ಫಾರೆಸ್ಟ್ ಫೈರ್ಗೆ ಕಾಲ್ ಮಾಡ್ತಾರಲ್ವಾ, ಆವಾಗ ನಮ್ಮ ವೆಹಿಕಲ್ಗಳು ಬೆಟ್ಟ ಗುಡ್ಡ ಎಲ್ಲ ಹತ್ತಲ್ಲ. ನಾವು ಒಂದು ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಇದೇ ಕೆಲಸ ಮಾಡೋದು. ನಾವು ಒಳಗಡೆ ಹೋಗ್ತೀವಿ, ಕೊಂಬೆಗಳು ಮುರ್ಕೋತೀವಿ, ಬೆಂಕಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನ ಅಡ್ಡಾಡಿಸ್ಕೊಂಡು ಹೊಡಿಬೇಕು. ಇಲ್ಲ ಅಂತಂದ್ರೆ ಇಡೀ ಕಾಡೆ ಸರ್ವನಾಶ ಆಗ್ತದೆ. ಹಾಗಾಗಿ ಆ ಥರ ಸಣ್ಣ ಪುಟ್ಟ ಬೆಂಕಿಗಳಿದ್ದಾಗ ಯಾರು ಬೇಜವಾಬ್ದಾರಿ ಅಂತ ತೋರಿಸ್ತಾನೆ, ಅದನ್ನ ನೀವು ಉಳಿಸ್ಬೋದು. ಈಗ ಒಂದು ಜಮೀನು ಪಕ್ಕದಲ್ಲಿ ಹಾಕ್ಬಿಟ್ಟಿರ್ತಾರೆ ಯಾರೋ, ಅದನ್ನ ನೋಡ್ಕೊಂಡು ಹೋದ್ರೆ ಅಲ್ಲಿ ಕಬ್ಬನ್ ಗದ್ದೆನೋ ಜೋಳದ ಕಡ್ಡಿನೋ ಏನೋ ಇರ್ತದೆ, ಎಲ್ಲ ಹಾಳಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಬೆಂಕಿ ಅಂತ ನಾವು ಇದು ಮಾಡಬಾರ್ದು, ಅದನ್ನ ಆರಿಸ್ಬೇಕು. ಹುಲ್ಲಿನ ಮೆದೆಗಳಿಗೆ ಬೆಂಕಿ ಆಗ್ಬಿಡ್ತವೆ ಸಾಧನೆ ಹೇಗೆ ಸರ್? ಹುಲ್ಲದ ಮೆದೆಗಳನ್ನು ಅಷ್ಟೇ. ಹುಲ್ಲದ ಮೆದೆ ಈ ತೇವಾಂಶ ಇರುವಾಗ ಹಾಕ್ಬಾರ್ದು ಹುಲ್ಲದ ಮೆದೆಗಳನ್ನ, ಅದನ್ನ ಸಂಪೂರ್ಣವಾಗಿ ಒಣಗಿಸಿ ಹಾಕ್ಬೇಕು. ಅದು ತೇವ ಇದ್ರೂ ಅದು ಒಳಗಡೆ ಹೀಟ್ ಫಾರ್ಮೇಷನ್ ಆಗಿ ಬೆಂಕಿ ಆಗ್ತದೆ. ಜೋಳದ ಮೆದೆ, ಹುಲ್ಲದ ಮೆದೆ. ಆಮೇಲೆ ಮೆದೆಗಳನ್ನ ಒಂದ್ರ ಪಕ್ಕ ಒಂದು ಡಿಸ್ಟೆನ್ಸ್ ಇರಬೇಕು, ಪಕ್ಕದಲ್ಲೇ ಹಾಕ್ಬಾರ್ದು. ಆಮೇಲೆ ಮೆದೆಗಳಿಗೆ ಜಾಸ್ತಿ ಫೈರ್ ಆಗೋದು ಸರ್ ಹೊಟ್ಟೆ ಕಿಚ್ಚಿಂದ. ಅವ್ರದ್ದು ಏನೋ ವೈಷಮ್ಯಗಳಿರ್ತದೆ, ತಗೊಬಂದು ಹಾಕ್ಬಿಡ್ತಾರೆ. ಇವನ್ನ ಹಾಕ್ತಂತ ಅವನ ಹಾಕ್ತಾನೆ ಇನ್ನೊಂದು. ಪ್ರತಿಯೊಂದು ಹಂಗೆ ಹಾಕೋದು, ಆಕಸ್ಮಿಕವಾಗೋದೇ ರೇರ್. ಹಾಗಾಗಿ ಹುಲ್ಲಿನ ಮೆದೆಗಳು ಕೂಡ ಅಷ್ಟೇ. ನೀವು ಅದಕ್ಕೆ ಒಂದು 30 ಅಡಿ ಅಂತರ ಕೊಟ್ಬಿಟ್ಟು ಹುಲ್ಲಿನ ಮೆದೆಗಳನ್ನ ಹಾಕಬೇಕು. ಮತ್ತು ನೀರು ಒಲೆಗಳಲ್ಲಿ ಅಥವಾ ಒಲೆಗಳಲ್ಲಿ ಅಡುಗೆ ಮಾಡೋರು ಆ ಬೂದಿಗಳನ್ನ ತಗೊಬಂದು ತಿಪ್ಪೆಗೆ ಸುರಿತಾರೆ. ಅದರಲ್ಲಿ ಕೆಂಡ ಇದ್ದರೆ, ಅದು ಸಣ್ಣ ಪುಟ್ಟ ಕೆಂಡ ಇದ್ರೆ ಏನಾಗ್ತದೆ, ಅದು ಗಾಳಿಗೆ ಹತ್ಕೊಂಡು ಅದೆಲ್ಲ ಫೈರ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ನೋಡಿ ಆರಿಸಿ ಆಮೇಲೆ ಅದನ್ನು ತಿಪ್ಪೆಗಳಿಗೆ ಸುರಿಬೇಕು. ಇವಾಗ ಎ ಕ್ಲಾಸಲ್ಲಿ ಉರಿದು ಬೂದಿ ಆಗುವಂಥದ್ದನ್ನ ನಾವು ಒಂದು ಬೀಟ್ ಮಾಡಿ ಅದರಲ್ಲಿ ಆಕ್ಸಿಜನ್ ಕಟ್ ಮಾಡಿ ಬೆಂಕಿ ಆರಿಸಿದ್ವಿ. ಈಗ 3ನೇ ಮೆಥಡ್ ಯಾವ್ದು ಹೇಳ್ಕೊಟ್ಟಿದ್ದೆ? 3ನೇದು 3ನೇ ಮೆಥಡು ಬೆಂಕಿ ಆರಿಸೋ ಮೆಥಡು. ಬೇರ್ಪಡಿಸಿ ಯಾರಾದ್ರೂ ತಗೋ. ಇವಾಗ ಉರಿಯುವಂತ ವಸ್ತುನ ಬೇರ್ಪಡಿಸ್ಬೇಕು. ನೀನು ಅದನ್ನ ಬೆಂಕಿ ಹಾಕ್ಬೇಕು, ಬೇರ್ಪಡಿಸೋದು. ಬೇರ್ಪಡಿಸು. ಸೆಗ್ರಿಗೇಷನ್ ಮಾಡು, ದೂರ ಹಾಕ್ಬೇಕು. ದೂರ ಮಾಡಿದಾಗ ಏನಾಗುತ್ತೆ, ಅದು ಒಂದಕ್ಕೊಂದು ಹೀಟು ಸಿಗಲ್ಲ, ಆವಾಗ ಬೆಂಕಿ ಆಫ್ ಆಗ್ತದೆ. ಅದು ಒಟ್ಟಿಗೆ ಇದ್ರೆ ಏನಾಗುತ್ತೆ, ಬೆಂಕಿ ಜಾಸ್ತಿ ಆಗ್ತದೆ. ಇದು ಸೆಗ್ರಿಗೇಷನ್, ಬೇರ್ಪಡಿಸುವಿಕೆ. ಈಗ ಒಂದು ಹುಲ್ಲಿನ ಮೆದೆಗೆ ಬೆಂಕಿ ಆಗಿರ್ತದೆ,
ನಾವು ಮ್ಯಾಕ್ಸಿಮಮ್ ನಾವು ಬರೋ ತನಕ ಹತ್ಕೊಂಡಿರ್ತದೆ ಮತ್ತು ಮೇಲ್ ಮಾತ್ರ ಉರಿದಿರ್ತದೆ, ಒಳಗಡೆ ಅದು ಆರಿರಲ್ಲ ಸರ್. ಅದೇ ಅದು ಒಂದು ವಾರ ಆದರೂ ಆರಲ್ಲ. ಹುಲ್ಲಿನ ಮೇಲೆ ಹುಲ್ಲಿನ ಮೇಲೆ ನೋಡೋಕ್ಕೆ ಭಾಳ ಸುಲಭ ಅನ್ಕೋತೀವಿ, ಅದರಂತ ಕಷ್ಟದ ಬೆಂಕಿನೇ ಇಲ್ಲ ನಮಗೆ. ಸರಿ ಸರ್. ಯಾಕಂದ್ರೆ ಪ್ರತಿಯೊಂದು ಕಂತೆನೂ ಕಿತ್ತು ಒದರಿ ಅದನ್ನ ಇಷ್ಟಾಗಲ್ಲ ಹಾಕಿ ಅದನ್ನ ಆಫ್ ಮಾಡ್ಬೇಕು ಬೆಂಕಿನ. ಸರಿ ಸರಿ. ಹಾಗಾಗಿ ಹುಲ್ಲಿನ ಮೆದೆಗಳನ್ನು ಅಷ್ಟೇ ಬೇರ್ಪಡಿಸುವಿಕೆ. ನಾವು ಇಷ್ಟು ಉರಿದಿರ್ತದೆ ಅದು ಬಿಟ್ಬಿಡ್ಬೇಕು ಸರ್, ಉಳಿದಿರೋದನ್ನ ಕಾಪಾಡ್ಬೇಕು. ಅದೇ ಅದರ ಪಕ್ಕದಲ್ಲಿ ಏನು ಉರಿಯುವಂಥ ವಸ್ತು ಏನಿದೆ ಅದನ್ನ ಬೇರ್ಪಡಿಸಿದ್ರೆ ಅದು ಬೆಂಕಿಗೆ ಅನಾಹುತ ಆಗೋದು ತಪ್ಪು. ಗೊತ್ತಾಯ್ತಲ್ವಾ? ಎ ಕ್ಲಾಸ್ ಫೈರ್ ಆಯ್ತು. ಈಗ ಬಿ ಕ್ಲಾಸ್ ಫೈರ್ ಅದು ಕೈಲ ಬೆಂಕಿ. ಹೆಣ್ಮಕ್ಳು ಬರೋ ಏನಾದ್ರು ಒಬ್ರು ಈಗ ಮನೆಯಲ್ಲಿ ಬಾಣಲೆಯಲ್ಲಿ ಬೋಂಡ ಬಜ್ಜಿ ಮಾಡ್ತಾ ಇರ್ತಾರೆ, ಹೀಟ್ ಜಾಸ್ತಿ ಆಯ್ತು, ಬನ್ನಿಲ್ಲ ನೀರು ಕೊಡ್ರಿ, ಯಾರಾದ್ರೂ ಬರಮ್ಮ, ಹೋಗು ಓಡು, ಹೋಗಿ ಬೇಗ ಹೋಗು. ಈಗ ನೀನು ಈಗ ಆಯಿಲ್ ಬೆಂಕಿ ಆಗಕ್ಕೆ ನೀರು ಹಾಕು, ನೀರು ಹಾಕಿ. ಏನಾಯ್ತು? ನೀರು ಹಾಕಿದಾಗ ನೀರು ಕೆಳಗಡೆ ಹೋಯ್ತು ನೋಡಿ, ಅಲ್ಲಿ ಹೊರಗಡೆ ಬಂದು ಆ ಆಯಿಲು ಹೊರಗಡೆ ಕೂಡ ಬೆಂಕಿ ಜಾಸ್ತಿ ಆಗಿ ಅನಾಹುತ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ನೀರಿಗೆ ಆಯಿಲ್ ಫೈರ್ಗೆ ನೀರನ್ನ ಹಾಕ್ಬಾರ್ದು. ಅದಕ್ಕೆ ಏನು ಮಾಡಬೇಕು? ನಾವು ಬ್ಲ್ಯಾಂಕೆಟಿಂಗ್ ಮಾಡಬೇಕು. ಅದಕ್ಕೆ ನಾವು ಅದಕ್ಕೆ ತಕ್ಕಂಗೆ ಒಂದು ಗಾಳಿ ಅದಕ್ಕೆ ಸಿಗದೇ ಇರೋ ಥರ ಒಂದು ಪ್ಲೇಟ್ ಹಾಕಿದ್ರೂ ಬೆಂಕಿ ಆಫ್ ಆಗುತ್ತೆ. ಇಲ್ಲಾಂತಂದರೆ ಒದ್ದೆ ಬಟ್ಟೆ ಮಾಡಿ ಅದಕ್ಕೆ ಮುಚ್ಚೋದ್ರಿಂದ ನಾವು ಬೆಂಕಿನ ಆಫ್ ಮಾಡಬಹುದು. ಅದಕ್ಕೆ ನಾವು ಸಂಪೂರ್ಣವಾಗಿ ಗಾಳಿ ಸಿಗದಿರೋ ಥರ ಮಾಡಿದ್ರೆ ಅದು ಬೆಂಕಿ ಆಫ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಇವಾಗ ನಾವು ನಮ್ಮಲ್ಲಿ A3F ಬೊಮ್ಮಲ್ಲಿ ಈಗ ಇದೇ ವಿಧಾನವನ್ನ ಮೈ ಮೇಲೆ ಬೆಂಕಿ ಹಚ್ಕೊಳ್ತಾರಲ್ಲ ಸರ್, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಇದೇ ವಿಧಾನವನ್ನು ಮಾಡ್ಬೋದು ಸರ್. ನಾವು ಏನು ಒದ್ದೆ ಬಟ್ಟೆ ಮಾಡ್ಕೊಂಡಿದೀವಿ ಅದನ್ನ ಅವ್ರಿಗೆ ಸುತ್ತಿಸಿ ಒಂದೆರಡು ಉಳಿಸ್ಬೇಕು, ಅವಾಗ ಅದು ಬೆಂಕಿ. ನೋಡಮ್ಮ, ಇವಾಗ ನೀರು ಹಾಕಿ ಬೆಂಕಿ ಆಗಲಿಲ್ಲ ಆಯ್ತಲ್ವಾ? ಈ ಕಡೆ ಬಾ. ಹೌದೌದು. ಇವಾಗ ನಿಂಗೆ ಹಾಕಿ ಉಳಿತದಲ್ಲ, ಈ ಕಡೆ ಬಾ. ಇವಾಗ ಅದಕ್ಕೆ ಇದು ಫೋಮ್ ಹಾಕಿದಾಗ ನೋಡಿ ಬೆಂಕಿ ಯಾವ ಥರ ಆಗ್ತದೆ ಅಂತ ಹಾಕಮ್ಮ. ಆಯ್ತಾ? ಏನಕ್ಕೆ ಅದು ಆಫ್ ಆಯ್ತು? ಈಗ ನೊರೆ ಆಯಿಲ್ಗಿಂತ ಹಗುರ, ಆ ಬಬಲ್ಸ್ ಏನಾಯ್ತು ಅದನ್ನ ಕವರ್ ಮಾಡಿ ಅದಕ್ಕೆ ಆಕ್ಸಿಜನ್ ಸಿಗ್ತಾರಂಗೆ ಮಾಡ್ತು. ಹಾಗಾಗಿ ಬೆಂಕಿ ಆಫ್ ಆಯ್ತು. ಗೊತ್ತಾಯ್ತಲ್ವಾ? ಬಿ ಕ್ಲಾಸ್ ಫೈರ್ಗೆ ನೀರು ಹಾಕಬಾರ್ದು. ಬ್ಲಾಂಕೆಟಿಂಗ್ ಸಿಸ್ಟಮ್ ಇದು, ಬ್ಲಾಂಕೆಟಿಂಗ್ ಸಿಸ್ಟಮೇ ಇದು. ಅದನ್ನ ಕವರ್ ಮಾಡಿ ಬೆಂಕಿ ಆಫ್ ಆಯ್ತು. ನೆಕ್ಸ್ಟು ಸಿಲಿಂಡರ್ ತರಲಿಲ್ಲ, ಅದು ರೆಗ್ಯುಲೇಟರ್ ಪೈಪ್ ಇರ್ತದಲ್ವಾ, ಅದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಇರ್ತದೆ. ಅದನ್ನು ಕೂಡ ನೀವು ನೋಡಕ್ಕೆ ಚೆನ್ನಾಗಿರ್ತದೆ, ಗಟ್ಟಿಯಾಗಿರ್ತದೆ ಅಂದ್ಬಿಟ್ಟು ಎಕ್ಸ್ಪೈರಿ ಡೇಟ್ ಆದರೂ ಉಪಯೋಗಿಸಬಾರ್ದು. ಸರಿನಾ? ರೆಗ್ಯುಲೇಟರ್ ಪೈಪ್ನು ಕೂಡ ಬದಲಾಯಿಸ್ಕೊಬೇಕು. ಈಗ ರೆಗ್ಯುಲೇಟರ್ ಪೈಪ್ಗೆ ಬೆಂಕಿ ಆಯಿತು, ಉರಿತು, ಆಮೇಲೆ ರೆಗ್ಯುಲೇಟರ್ ಉಳ್ಕೊಂಡಿರ್ತದೆ, ಬೆಂಕಿ ಉರಿತಾ ಇರ್ತದೆ. ಆವಾಗ ಫಸ್ಟ್ ಸ್ಟೇಜ್ ಇದು, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆದಾಗ ಯಾವ ಥರ ಆರಿಸ್ಬೇಕು ಅಂತ. ಬೆಂಕಿ ಜಾಸ್ತಿ ಆದಾಗ ನೀವು ಈ ಪ್ರಯೋಗ ಎಲ್ಲ ಮಾಡಬಾರ್ದು. ಇದೇನಿದ್ರು ಫಸ್ಟ್ ಏಡು, ತಕ್ಷಣಕ್ಕೆ ಮನೆ ಒಳಗಡೆ ಇದ್ರಿ, ಬೆಂಕಿ ಆಯಿತು, ಇಮಿಡಿಯೇಟ್ಲಿ ಯಾವ ಥರ ಆರಿಸ್ಬೋದು ಅಂತ ತೋರಿಸ್ತೀವಿ. ನೀವು ಅಪ್ಪಿತಪ್ಪಿ ಬೀಗ ಹಾಕೊಂಡು ಹೊರಗಡೆ ಹೋಗಿರ್ತೀರಿ, ನೀವು ಬರೋ ತನಕ 1 hour ಆಗಿ ಉರಿದಿರ್ತದೆ ಅದು. ಆವಾಗ ಇದೆಲ್ಲ ಉಪಯೋಗಿಸ್ಬಾರ್ದಾವಾಗ ನಮಗೆ ಕಾಲ್ ಮಾಡ್ಬೋದು. ಹಾಕಿ ಬಾಯ್ಲಿ ಎತ್ಕೊಂಬ, ಈ ಕಡೆ ಬಾ. ಯಾವಾಗಲೂ ಬೆಂಕಿಗೆ ನಾವು ಅಪೋಸಿಟ್ ಆಗಿರ್ಬೇಕು. ಬೆಂಕಿ ಕಡೆ ಉರಿತದಲ್ವಾ, ಈ ಕಡೆ ಇರಬೇಕು. ನೀರು ಹಾಕು, ಹಾಕು ಗ್ಯಾಸ್. ಹಾಂ ಹೇಳಿ. ಅದು ಆನ್ಲೈನ್ ಇರ್ಬೇಕಮ್ಮ. ಸರಿ ರೀ, ನಾನು ಡೆಮೋಲೇ ನೋಡಿ ಮಕ್ಕಳ. ಗ್ಯಾಸ್ ಫೈರ್ಗೆ ನೀರು ಹಾಕಿದ್ರೆ ಬೆಂಕಿ ಹಾರಲ್ಲ, ಆಯ್ತಾ? ಇಲ್ಲಿ ಗಾಳಿ ಇರೋದ್ರಿಂದ ಆಫ್ ಆಗ್ತದೆ. ಇದಕ್ಕೆ ಏನು ಮಾಡಬೇಕು? ಮನೆಗಳಲ್ಲಿ ಬೆಡ್ಶೀಟು ಅಥವಾ ಗೋಣಿ ಚೀಲ ಇದ್ರೆ ಅದನ್ನ ನೀರಿಗೆ ಹತ್ಕೊಂಡು ನಮ್ಮವ್ರು ಒಂದ್ಸರಿ ತೋರಿಸ್ತಾರೆ, ಅದನ್ನ ಯಾವ ಥರ ಹಾಕ್ಬೇಕು ಅಂತ ಒಂದ್ಸರಿ ಹಾಕಿ ನೋಡ್ಕೊಳ್ಳಿ ಮಕ್ಕಳ. ಕರಿತೀನಿ ನಾವು, ಬಂದು ಹಾಕ್ಬೇಕು ನೀವು. ಅದನ್ನ ಕಂಪ್ಲೀಟ್ ಅದಕ್ಕೆ ಆಕ್ಸಿಜನ್ ಸಿಗಬಾರ್ದು ಆ ಥರ ಅದನ್ನ ಪ್ಯಾಕ್ ಮಾಡಿ ಬೆಂಕಿನ ಹಾರಿಸ್ಬೇಕು. ಸರಿನಾ? ಯಾರಾದರೂ ಬನ್ನಿ, ಹೆಣ್ಮಕ್ಳೊಬ್ರು.
ಈಗ ನೋಡಿದ್ರಲ್ವಾ ಇಲ್ಲಿ ಧೈರ್ಯವಾಗಿ ಬರಬೇಕು. ಈಗ ನಾವಿದ್ದಾಗ ನೀವು ಬೆಂಕಿ ಹಾರಿಸಿಲ್ಲ ಅಂತ ನಾವು ಇಲ್ಲದಾಗ ಬೆಂಕಿ ಹಾರ ನೀವು ಬಿದ್ದು ಓಡ್ಬಿಡ್ತೀರ. ಧೈರ್ಯ ಯಾವಾಗ ನಾವು ಬಂದಿರೋದೇ ನಿಮ್ಗೆ ಅವೇರ್ನೆಸ್ ಕೊಡಕ್ಕೆ. ಏನಾಗುದಿಲ್ಲ, ಧೈರ್ಯವಾಗಿ ಹಾಕು. ವೆರಿ ಗುಡ್. ನೋಡ್ರಲ್ವ ಮಕ್ಕಳ, ಧೈರ್ಯವಾಗಿ ಇನ್ನೊಬ್ರು ಬನ್ನಿ, ಮತ್ತೆ ಟೀಚರ್ಸ್ ಒಬ್ರು ಬನ್ನಿ ಮೇಡಮ್, ಬನ್ನಿ. ಈಗ ಮಕ್ಕಳು ಅಡುಗೆ ಮಾಡಲ್ಲ, ನೀವೇ ಅಡುಗೆ ಮಾಡೋರು. ಹೋಗಿ ಅದೇ ಇಷ್ಟೊಂದು ಹೆದರ್ತೀರಿ. ಇಲ್ಲ ಮೇಡಮ್, ಉರಿತಾ ಇರೋ ಸಿಲಿಂಡರ್ ಯಾವ್ದೇ ಕಾರಣಕ್ಕೂ ಬ್ಲಾಸ್ಟ್ ಆಗಲ್ಲ. ನಾನು ಹೇಳದ್ನಲ್ಲ, ಅದೇ ಉರಿತಿರೋ ಮಧ್ಯದಲ್ಲಿ ಇದ್ರೆ ಸಿಲಿಂಡರು, ಅದಕ್ಕೆ ಹೆವಿ ಟೆಂಪರೇಚರ್ ಬೇಕು. ಅದು ಬಾಯ್ಲ್ ಆಗಿ ಅದು ವೇಪರ್ ಹೋಗಕ್ಕೆ ಜಾಗ ಇಲ್ಲದಾಗ ಮಾತ್ರ ಅದು ಬ್ಲಾಸ್ಟ್ ಆಗೋದು. ಅದು ಈ ಥರ ಉರಿತಾ ಇದ್ರೆ ಏನು ಸಮಸ್ಯೆ ಇಲ್ಲ, ಗ್ಯಾಸ್ ಖಾಲಿ ಇರ್ತದೆ ಅಷ್ಟೇ. ಈಗ ಎಕ್ಸ್ಟಿಂಗ್ವಿಷರ್ ಹೇಳ್ಕೊಟ್ವಲ್ವಾ, ಅಲ್ಲಿ ನಿಮಗೆ ವಾಟರ್ ಟೈಪ್ ಮತ್ತೆ ಫೋಮ್ ಟೈಪ್ ತೋರಿಸಿದ್ವಿ. ಇದು CO2, ಇದು ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಇದರಲ್ಲಿ ನಾವು ಗ್ಯಾಸ್ ಫೈರ್ಗೆ ಇದನ್ನ ಯೂಸ್ ಮಾಡಿ ಬೆಂಕಿನ ಹಾಕ್ತೀವಿ. ಬಾ ಇವಾಗ ಬೆಂಕಿ ಹಾಕಪ್ಪ, ಅದನ್ನ ಆಪರೇಟ್ ಮಾಡಿ ತೋರಿಸ್ತಾರೆ ನಮ್ಮವ್ರು ಅಂತ ನೋಡ್ಕೊ. ನೋಡ್ಕೊಳ್ಳ. ಅದು ವಾಲ್ ಸಿಸ್ಟಮು, ರೊಟೇಟಿಂಗ್ ಸಿಸ್ಟಮು. ಅದನ್ನ ಎಲ್ಲಿ ಹಿಡ್ಕೋಬೇಕು, ಯಾವ ಥರ ಹಿಡ್ಕೋಬೇಕು, ಯಾವ ಥರ ಬೆಂಕಿ ಹಾಕ್ಬೇಕು. ಇಲ್ಲೊಂದು ಸೇಫ್ಟಿ ಪಿನ್ ಇರುತ್ತೆ. ಸೇಫ್ಟಿ ಪಿನ್ ತೆಗ್ಬಿಟ್ಟು ನಂತರ ಇದು ತೆಗೆದು ಅದು ಬೇಸ್ ಹತ್ತು ಫೈರ್ ಹಿಡಬೇಕು. ಈಗ ಬೆಂಕಿ ಅದೇ ಹಬ್ಬ 1 ನಿಮಿಷ 2 ನಿಮಿಷ ಅಷ್ಟೇ ಕಣದು. ಇದು CO2 ಆಪರೇಟ್ ಮಾಡ್ಬೋದು ಸರ್. ವಾಟರ್ ಟೈಪು, ಫೋಮ್ ಟೈಪು ಬರೀ 1.5 ಅಂದ್ರೆ 2 ನಿಮಿಷ ಅಷ್ಟೇ. ಇದು ಆಪರೇಟ್ ಮಾಡಿ. ಇನ್ನೊಂದರಲ್ಲಿ ಇದ್ರಲ್ಲಿ ಇರ್ತದೆ ಸರ್, ಇದು ಮಾಡ್ಬೋದು. ಇವೆಲ್ಲ ಕಂಟ್ರೋಲ್ ಟೈಪು. ಅದು ಬ್ಲಾಂಕೆಟಿಕ್ ಸಿಸ್ಟಮ್, ಆಕ್ಸಿಜನ್ ಕಟ್ ಆಫ್ ಮಾಡೋದು ಅಷ್ಟೇ. ಅದೇ ಫಸ್ಟ್ ಇದು ಲಾಕ್ ಮೇಲೆ ಇಟ್ಕೋಬೇಕು. ಯಾರು ಹರಿಸ್ತಾರಪ್ಪ? ಇದು ಆಕ್ಸಿಜನ್ ಕಟ್ ಮಾಡೋ ಇದು ಅಷ್ಟೇ, ಬ್ಲಾಂಕೆಟಿಕ್ ಸಿಸ್ಟಮ್. ಇದರಲ್ಲೂ ಕೂಡ ನಾವು ಬೆಂಕಿ ಹರಿಸ್ಬೋದು. ಹೋಗ ಪ್ರೀತಮ್. ಕಾರ್ತಿಕ್ ಬಂದ್ಬಿಟ್ಟಿದ್ದಾನೆ. ಧೈರ್ಯ ಹೋಗು, ಪಕ್ಕಕ್ಕೆ ಹೋಗ. ಅಷ್ಟೇ. ಇದೆಲ್ಲ ಮಗು ಅದು ಮೇಲೆ ಇಟ್ಕೊಳ್ಳ, ಕೆಳಗಡೆ ಬಿಡ್ಬೇಡ. ಭಯ ಪಡ್ಬೇಡ. ಒಂದ್ಸಲ ಹೊಡಿ ನೋಡೋಣ. ಲೋ ಇಲ್ಲ, ಮೇಲಿಂದ ಹಾಕಿದ್ರೆ ಬೆಂಕಿ ಒಳಗಡೆ ಹೊರತ ತಕ್ಷಣ ಕಟ್ ಆಗುತ್ತೆ. ಧೈರ್ಯ. ಧೈರ್ಯವಾಗಿ ಈಗ ಧೈರ್ಯ. ಹೊಡಿ. ಇಲ್ಲ ಸೌಂಡ್ ಇದು. ಸೈಡೇ ಕೊಡಲ್ಲ, ಅದು ಬರ್ತಾ ಇರ್ತದೆ, ಸೆಂಟ್ರಲ್ಲೇ ಹೋಗ್ತಾ ಇರ್ತೀವಿ. ಯಾವಾಗಲೂ ಆ ಸೌಂಡ್ ಬಂದಾಗ ಅದು ಎಮರ್ಜೆನ್ಸಿ ಅಂತ. ಒಂದು ಆಂಬ್ಯುಲೆನ್ಸಲ್ಲಿ ಯಾವುದೋ ಒಂದು ಜೀವ ಇರ್ತದೆ, ಇಲ್ಲಾಂದ್ರೆ ನಾವು ಬೆಂಕಿ ಹಾರ್ಸೋಕ್ಕೆ ಇಮಿಡಿಯೇಟ್ಲಿ ಹೋಗ್ಬೇಕಾಗಿರ್ತದೆ. ಹಾಗಾಗಿ ನಮಗೆ ದಾರಿ ಮಾಡಿಕೊಡ್ಬೇಕು ನೀವು, ಗೊತ್ತಾಯ್ತಲ್ಲ?
ಸೌಂಡ್ ಕೇಳಿದ ತಕ್ಷಣ ಸೈಡು ನೀವು ಯಾವುದೇ ಗಾಡಿಯಲ್ಲಿ ಹೋಯ್ತಾ ಇರಲಿ ಸೈಡ್ ಹಾಕೊಂಡ್ಬಿಡ್ಬೇಕು